ಎಲ್ಲರಿಗೂ ನಮಸ್ಕಾರ. ನಾನು ಸುನಿ ಮಾತಾಡ್ತಾ ಇದ್ದೀನಿ. ಬಹಳ ದಿನಗಳಿಂದ ನಾವು ನಮಗೆ ಗೊತ್ತಿಲ್ಲದೆ ಒಂದು ಮೋಸಕ್ಕೆ ಒಳಗಾಗಿದ್ದೀವಿ. ಅದೇನು ಅಂದರೆ ತ್ರಿಭಾಷಾ ನೀತಿ ಸೂತ್ರ ಅಂತ. ಅಂದರೆ ಸ್ಕೂಲಲ್ಲಿ ಶಾಲೆಯಲ್ಲಿ ಮಕ್ಕಳು 3 ಭಾಷೆ ಕಲಿಯೋದು. ಈಗ ನನ್ನ ಜೀವನದ ಬಗ್ಗೆ ಹೇಳೋದಾದರೆ, ನಾನು ಕನ್ನಡ ಮೀಡಿಯಮಲ್ಲಿ ಓದಿರೋದ್ರಿಂದ ಕನ್ನಡ ಮತ್ತು ಇಂಗ್ಲೀಷು 4th ಗಣಿತ ಸಮಾಜ ಇದ್ರ ಜೊತೆ ಬರ್ತಿತ್ತು. ಸೊ 4ನೇ ಕ್ಲಾಸಿಂದ ನನಗೆ ಹಿಂದಿ ಕಲಿಬೇಕಾಯಿತು. ನನಗೆ ಕಷ್ಟ ಆಯಿತು ಆವಾಗ ಹೊಸ್ದಾಗಿ ಬಂದಿರೋದ್ರಿಂದ. ಅದ್ರ ಕಡೆ ತುಂಬ ಗಮನ ಕೊಡಬೇಕಾಯಿತು. ಸೊ ನಂದು ಓವರಾಲ್ ಸ್ಕೋರ್ ಪರ್ಸೆಂಟೇಜ್ ಕಮ್ಮಿ ಆಯಿತು. ಈ ರೀತಿ ತುಂಬ ಮಕ್ಳಿಗೆ ಆಗೋದ್ರಿಂದ ಸೊ ನಾವು ದ್ವಿಭಾಷಾ ನೀತಿ ಸೂತ್ರಕ್ಕೆ ಅಳವಡಿಕೆ ಆಗೋಣ ಅಂತ ನಮ್ಮ ನಾಡು ನಮ್ಮ ಆಳ್ವಿಕೆ ತಂಡ ಇರ್ಬೋದು, ಹಲವು ಕನ್ನಡ ಸಂಘಟನೆಗಳು ಇದಕ್ಕೆ ಒಳಗಾಗಿದ್ದಾರೆ. ಇದೇನು ಡಿಫ್ರೆನ್ಸ್ ಅಂದರೆ, ಬೇರೆ ನೆರೆಹೊರೆಯ ರಾಜ್ಯಗಳಲ್ಲಿ ಅಂದರೆ ನಮ್ಮ ನೆರೆಯ ತಮಿಳುನಾಡು ರಾಜ್ಯ ಇರ್ಬೋದು ಅಥವಾ ಉತ್ತರ ಭಾರತದ ರಾಜ್ಯಗಳು ಬರೀ 2 ಭಾಷೆ ಮಾತ್ರ ಕಲಿತಾರೆ. ಅಂದರೆ ಅವರ ತಾಯಿನಾಡು ಭಾಷೆ ಮತ್ತು ಇಂಗ್ಲೀಷ್. ಸೊ ಹಾಗಾಗಿ ನಾವು ಮಾತ್ರ ಒಂದು ಲ್ಯಾಂಗ್ವೇಜ್ ಹೆಚ್ಚಿಗೆ ಆಗೋದ್ರಿಂದ ಅದಕ್ಕೆ ಕೊಡೋ ಟೈಮ್ ಇರ್ಬೋದು ಅಥವಾ ಅದು ಮಾಡೋ ಪರ್ಸೆಂಟೇಜ್ ಡಿಫ್ರೆನ್ಸ್ ಇರ್ಬೋದು, ಅದರ ಎಫರ್ಟ್ ಇರ್ಬೋದು ತುಂಬ ತಗೊಳ್ಳೋದ್ರಿಂದ ಅಕಾಡೆಮಿಕ್ ಡಿಫ್ರೆನ್ಸ್ ಸ್ವಲ್ಪ ಆಗುತ್ತೆ. ಸೊ ಈ ಮೋಸಕ್ಕೆ ದಿಂದ ಆಚೆ ಬರೋಕ್ಕೆ ನಾವು ದ್ವಿಭಾಷಾ ನೀತಿ ಸೂತ್ರಕ್ಕೆ ಎಲ್ಲರೂ ಸಹಿ ಮಾಡ್ತಾ ಇದ್ದಾರೆ. ಇದಕ್ಕೆ ಈಗಾಗಲೇ ಸುಮಾರು 50,000 ಜನದ ಮೇಲೆ ಸಹಿ ಆಗಿದೆ. ಸೊ ಇನ್ನೂ ಹೆಚ್ಚಿನ ಸಹಿ ಮಾಡಿ ಮಕ್ಕಳಿಗೆ ಇದನ್ನ ಅನುಕೂಲ ಮಾಡಿಕೊಡ್ಬೇಕಾಗಿರೋದ್ರಿಂದ ಒಂದು ನಮ್ಮ ರಾಜ್ಯ ಭಾಷೆ, ಆಡಳಿತ ಭಾಷೆ ಕನ್ನಡ ನಾವು ಕಲೀಲೇಬೇಕು, ಇನ್ನೊಂದು ವ್ಯಾವಹಾರಿಕ ಭಾಷೆ ಇಂಗ್ಲಿಷ್. ಸೊ ಹಾಗಾಗಿ 2 ಲ್ಯಾಂಗ್ವೇಜ್ ದ್ವಿಭಾಷಾ ನೀತಿ ಸೂತ್ರಕ್ಕೆ ನಾವೆಲ್ಲರೂ ಒಳಗಾಗಬೇಕಾಗಿರೋದ್ರಿಂದ ನೀವು ಸಹಿ ಮಾಡಿ ಸಹಕಾರ ಕೊಡಬೇಕು ಅಂತ ನಾನು ಕೋರ್ಕೊಳ್ತೀನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.